ಮನೆಯಲ್ಲಿ ಪತ್ನಿಯನ್ನ ಕೂಡಾಕಿ ಪತಿ ಎಸ್ಕೇಪ್ ಆಗಿದ್ದಾರೆ. ಈ ಒಂದು ಘಟನೆ ನಡೆದಿರುವಂತದ್ದು ದೊಡ್ಡ ಮಟ್ಟದಲ್ಲಿ ಈಗ ಸಂಚಲನ ಸೃಷ್ಟಿ ಆಗ್ತಾ ಇದೆ. ಕಾರಣ ಏನು ಅಂದ್ರೆ ಮನೆಯಲ್ಲಿ ಪತ್ನಿಯನ್ನ ಕೂಡಾಕಿ ಪತ್ನಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. 3 ದಿನಗಳಿಂದ ಪುಟ್ಟ ಮಗು ಜೊತೆಗೆ ಆ ಮಹಿಳೆ ಗೋಳಾಟವನ್ನು ನಡೆಸ್ತಾ ಇರೋದು. ಹಾಸನದ ಬಡಾವಣೆಯ ಠಾಣಾ ವ್ಯಾಪ್ತಿಯಲ್ಲಿ ಈ ವಿಚಿತ್ರ ಘಟನೆ ನಡೆದಿದೆ. ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಒಬ್ಬ ಮಹಿಳೆ 10 ವರ್ಷಗಳ ಹಿಂದೆ ಮದುವೆ ಆಗಿದ್ದ ಮೊಹಮ್ಮದ್ ಉಮೇರ್, ಅವನು ತನ್ನ ಪತ್ನಿಯನ್ನ ಮನೆಯಲ್ಲಿ ಕೂಡ ಹಾಕಿದ್ದಾನೆ. ಕೂಡ ಹಾಕಿಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಎಲ್ಲಿಗೆ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. 3 ದಿನಗಳ ಹಿಂದೆ ಮನೆಯಲ್ಲಿ ಲಾಕ್ ಮಾಡಿ, ಕೇವಲ ಪತ್ನಿ ಮಾತ್ರ ಇಲ್ಲ, ಪತ್ನಿ ಜೊತೆಗೆ ಒಂದು ಪುಟ್ಟ ಮಗು ಸಹ ಇದೆ, ಅವರಿಬ್ಬರನ್ನ ಕೂಡಕ್ಕೆ ಹೋಗ್ಬಿಟ್ಟಿದ್ದಾರೆ. ಈಗ ಆ ಪತ್ನಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಆ ಮನೆಯ ಬಾಲ್ಕನಿಯಲ್ಲಿ ಬಂದು ತಮ್ಮ ಅಳಲನ್ನ ಸಾರ್ವಜನಿಕರಿಗೆ ತೋಡ್ಕೊಂಡಿರುವಂತಹ ದೃಶ್ಯಗಳು ಕಾಣಿಸ್ತಾ ಇದೆ. ಯಾವಾಗ ಈ ವಿಚಾರ ಗೊತ್ತಾದ ತಕ್ಷಣವೇ ಅಲ್ಲಿ ಆ ಮಹಿಳೆಯನ್ನ ರಕ್ಷಣೆ ಮಾಡೋ ಸಲುವಾಗಿ ಪೊಲೀಸರು ಬರ್ತಾರೆ. ಒಂದು ಕಡೆಗೆ ಪುಟ್ಟ ಮಗು, ಮತ್ತೊಂದು ಕಡೆಗೆ ಆ ಮಹಿಳೆ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ. 3ನೇ ವಿಚಾರ, ಗಂಡ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಪತಿ ಹೆಸರು ಮೊಹಮ್ಮದ್. ಹೋಗ್ಲಿ, 1-2 ವರ್ಷಗಳ ಹಿಂದೆ ಮದುವೆ ಆಗಿದ್ದಾರೆ. ಇಬ್ಬರ ನಡುವೆ ಏನಾದರೂ ತೊಂದರೆ ಆಗಿದೆ, ಅಂಡರ್ಸ್ಟ್ಯಾಂಡಿಂಗ್ ಇಲ್ವಾ? ಅದನ್ನೂ ಇಲ್ಲ. 10 ವರ್ಷಗಳಾಯಿತು ಮದುವೆ ಆಗಿ. ಹಾಸನದ ಬಡಾವಣೆ ಠಾಣೆಯ ವ್ಯಾಪ್ತಿಯಲ್ಲಿ ಈ ವಿಚಿತ್ರ ಘಟನೆ ನಡೆದಿದೆ. ಪತಿ ಮೊಹಮ್ಮದ್ ಉಮೇರ್ ಪರಾರಿಯಾಗಿರುವಂಥದ್ದು. ಹೇಳಿ ಏನಾಯ್ತು? ಅವ್ರು ಮಾತಾಡ್ತಾರೆ ಬಿಡಿ. ಅದ್ರ ಮುಂಚೆನೂ ಇದೇ ಓಡಾಟ ಇತ್ತು. ಅದು ಯಾವುದೋ ಥರ್ಡ್ ಪರ್ಸನ್ ಬಂದು ನಮ್ಮ ಫ್ಯಾಮಿಲಿ ಹಾಳು ಮಾಡ್ತಿದ್ದು, ಅದಕ್ಕಂತ ನಾನು ಓಡಾಟ ಮಾಡ್ತಿದ್ದೆ. ಅವರು ಇಲ್ಲ ಅಂತಾನೆ ಇದ್ರು, ಅವ್ರು ಒಪ್ತಾನೆ ಇರಲಿಲ್ಲ. ಆಮೇಲೆ ನಾನು ಅಲ್ಲಿ ಲಾಯರ್ ಹತ್ರ ಎಲ್ಲ ಹೋಗಿ ಲಾಯರ್ ಇಟ್ಟಿದ್ದೆ. ಅವ್ರು ಹೇಳಿದ್ದು 1 ತಿಂಗಳಿನಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ ಅಂದಿದ್ದೀನಿ ನಮ್ಮ ಯಜಮಾನ್ರು. ನಾನು ಅಮ್ಮ ಮನೆಯಲ್ಲೇ ಇದ್ದೆ. 8 ತಿಂಗಳು ಆದ್ರೂ ಅವ್ರು ಬಂದಿಲ್ಲ. ಅದಕ್ಕೆ ನಾನು ಇಲ್ಲಿ ಬಂದಿದ್ದೆ. ಅಲ್ಲ, ನೀವು ನೋಟಿಸ್ ಕಳಿಸಿದ್ರು ನನಗೆ, ಡಿವೋರ್ಸ್ ನೋಟಿಸ್ ಕಳಿಸಿದ್ರು. ಅದಕ್ಕೆ ನಾನು ಬಂದಿದ್ದೆ. ಆಮೇಲೆ ಇಲ್ಲೇ ಇದ್ದೆ, 15 ದಿವಸದಿಂದ ಇಲ್ಲೇ ಇದ್ದೆ. ಮನೆಯಲ್ಲಿ ಯಾರೋ ನೋಡಕ್ಕೆ ಹೋಗಿದ್ದು ನಾನು ಸುಮ್ಮನೆ. ಅಷ್ಟರಲ್ಲಿ ಬೀಗ ಹಾಕೊಂಡು ಹೋಗಿದ್ದೆ. ಈಗ ಎಷ್ಟು ದಿವಸದಿಂದ ಕೂಡ ಹಾಕಿದ್ದಾರೆ ನಿಮ್ಮನ್ನ? ಅಂದರೆ 2 ದಿವಸದಿಂದ ನಾನು ಇಲ್ಲಿದ್ದೀನಿ. ಒಳಗಡೆ ಕೂಡ ಹಾಕಿದ್ರೆ ಮನೆ ಒಳಗಡೆ? ಆಚೆ ಬರೋಂಗಿಲ್ಲ ನೀವು? ಅಲ್ಲಿಂದ ಬರೋಂಗಿಲ್ಲ. ಯಾವ ಕಡೆನೂ ದಾರಿ ಇಲ್ಲ ನಿಮಗೆ ಆಚೆ ಬರೋಕ್ಕೆ? ಯಾರು ಕೂಡ ಹಾಕಿರೋದು ಯಾರು? ಅವ್ರು ನನ್ನ ಮನೆಯಲ್ಲಿ ಇರೋಕ್ಕೆ ಬಿಡ್ತಾ ಇರಲಿಲ್ಲ. ನನ್ನ ಮನೆಯಲ್ಲಿ ಇರಬಾರ್ದು ಅಂತ ಕೀಲಿ ಲಾಕ್ ಹಾಕೊಂಡು ಹೋಗಿರೋದು. ಯಾರು? ನಮ್ಮ ಯಜಮಾನ್ರು. ಹೆಸರೇನು? ಮೊಹಮ್ಮದ್ ಉಮೇರ್ ಅಂತನಾ? ಓಕೆ. ಯಾವ ಕಾರಣಕ್ಕೋಸ್ಕರ? ನಾನು ಬೇಡ ಅಂತ. ನಿಮಗೆ ಊಟ ತಿಂಡಿ ಎಲ್ಲ? ನಾನು ಅದೇ ಹೋಟೆಲಿಂದ ತರಿಸಿ ನನ್ನ ತಮ್ಮ ತಂದು ಹಿಂಗೆ ಕೊಡೋದ ಇಲ್ಲೇನೆ? ಹಾಂ. ಈಗ ನೀವು ಪೊಲೀಸರಿಗೇನು ಸಂಪರ್ಕ ಮಾಡಿಲ್ವಾ? ಮಾಡಿದ್ವಿ, ಮಹಿಳಾ ಸ್ಟೇಷನ್ಗೆಲ್ಲ ಹೋಗಿದ್ವಿ. ಅವರು ಇವರೇ ನನ್ನ ಕದಿಯಕ್ಕೆ ಬಂದಿರೋದು ಅಂತ ಎಲ್ಲ ಹೇಳಿ ನನ್ನ ಮೇಲೇ ಕಂಪ್ಲೇಂಟ್ ಹಾಕಿದ್ದಾರೆ. ಹಾಂ. ಈಗ 2-3 ದಿವಸದಿಂದ ಇಲ್ಲೇ ಇದ್ದೀರಾ? 3 ದಿವಸದಿಂದ ಮನೆಯಿಂದ ಆಚೆ ಹೋಗಿಲ್ಲ? ನೀವು ಆ ಮಹಿಳೆಯ ಆಡಿಯೋವನ್ನು ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ. ಅವರಿಬ್ಬರ ನಡುವೆ, ಗಂಡ ಹೆಂಡತಿಯ ನಡುವೆ ಯಾವುದೇ ಕಾರಣಕ್ಕೂ ಒಳ್ಳೆಯ ಸಂಬಂಧ ಇರಲಿಲ್ಲ. ಆ ಸ್ವತಃ ಮಹಿಳೆ ಹೇಳೋ ಹಾಗೆ ಯಾವುದೇ ಕಾರಣಕ್ಕೂ ನನ್ನನ್ನು ಒಪ್ಕೊಳ್ತಾ ಇರಲಿಲ್ಲ, ನಾನು ಬೇಡ, ಹೆಂಡತಿಯಾಗಿ ಬೇಡ ಅಂತ ಹೇಳಿಬಿಟ್ಟು ಟಾರ್ಚರ್ ಕೊಡ್ತಾ ಇದ್ದಂತೆ. ಈ ಹಿಂದೆಯೂ ಸಹಿತ ಹಲವು ಬಾರಿ ಇದೇ ರೀತಿಯಾಗಿ ನಡ್ಕೊಂಡಿರುವಂಥದ್ದು. ಈಗ ಕಳೆದ 3 ದಿವಸಗಳ ಹಿಂದೆ ಆ ಮಹಿಳೆ ಮತ್ತು ಮಗುವನ್ನ ಆ ಮನೆಯಲ್ಲಿ ಕೂಡಿ ಹಾಕಿ ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಊಟ ಹೇಗೆ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ರೆ ಅವರ ಸಹೋದರ, ಈಗೇನು ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಯಾರು ಈ ಕಡೆ ಪಕ್ಕದಲ್ಲಿ ನಿಂತ್ಕೊಂಡು ವಿಡಿಯೋನ ಮಾಡ್ತಿದಾರಲ್ಲ, ಅದೇ ರೀತಿಯಾಗಿ ಅವರ ಸಹೋದರ ಊಟವನ್ನು ತಂದು ಪಾರ್ಸಲ್ ಕೊಡ್ತಾ ಇದ್ದ. ಅದನ್ನ ಊಟ ಮಾಡಿ ಆ ಮಹಿಳೆಯಲ್ಲಿದ್ದಾಳೆ. 3 ದಿವಸಗಳಿಂದ ಪತಿರಾಯ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. 10 ವರ್ಷಗಳ ಹಿಂದೆ ಮದುವೆ ಆಗಿರುವಂಥವ್ರು ಇವರು. ಈ ಘಟನೆ ನಡೆದಿರುವಂಥದ್ದು ಹಾಸನದ ಬಡಾವಣೆ ಠಾಣೆಯ ವ್ಯಾಪ್ತಿಯಲ್ಲಿ. ಪತಿಯ ಹೆಸರು ಮೊಹಮ್ಮದ್ ಉಮೇರ್.